ಹಾಯ್ ನಮಸ್ಕಾರ ಕಣ್ರಿ, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಹಾಗೆ ಮನೇಲಿ ಸ್ವಲ್ಪ ಧೂಳಿತ್ತು, ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ, ಅದ್ರದ್ದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತೋರಣ ಎಲ್ಲ ತೊಳೆದು ಹಾಕಿದ್ವಿ, ತೋರಣ ಎಲ್ಲ ಬಾಗಿಲಿಗೆ ಹಾಕ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ತುಂಬಾ ಸಂಭ್ರಮ ಹಾಗೂ ವರ್ಷದ ಮೊದಲನೇ ಹಬ್ಬ ಅಂತಲೂ ಕರಿತೀವಿ. ಯುಗಾದಿ ಅಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಹಬ್ಬ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಶುಭ್ರವಾಗಿ ಈ ಹಬ್ಬನ ಖುಷಿಯಿಂದ ಆಚರಣೆ ಮಾಡ್ತೀವಿ. ಈ ತೋರಣ ನಮ್ಮ ಅತ್ತೆ ತಂದಿದ್ದು ತುಂಬ ಚೆನ್ನಾಗಿದೆ ಅಂತ ಬಾಗಿಲಿಗೆ ಹಾಕ್ತಾ ಇದ್ದೀನಿ, ಹಾಕಿರಲಿಲ್ಲ. ಹಾಗೆ ಮನೆಯಲ್ಲಿ ಕಿಟಕಿ ಮತ್ತು ಕನ್ನಡಿ ಎಲ್ಲ ಸ್ವಲ್ಪ ದುಗ್ಗಳಾಗಿತ್ತು, ಎಲ್ಲ ಒರೆಸ್ಕೊಡ್ತಾ ಇದ್ದೆ. ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು, ಮುಖ ಎಲ್ಲ ತೊಳೆದು ದೇವ್ರ ದೀಪ ಹಚ್ಚೋಣ ಅಂತ ಕರ್ಕೊಂಬಂದೆ ಅವಳಿಗೂ. ಈ ಯುಗಾದಿ ಹಬ್ಬದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಯುಗಾದಿ ಹಬ್ಬಕ್ಕೇ ಒಂದು ಹಿನ್ನೆಲೆ ಇದೆ. ಈ ಹಿನ್ನೆಲೆ ಏನಂದರೆ ಯುಗ ಪ್ಲಸ್ ಆದಿ ಅಂದರೆ ಈ ಯುಗದ ಅಂದರೆ ಈ ಜಗತ್ತಿನ ಒಂದು ಆದಿ ಅಂದರೆ ಈ ಜಗತ್ತಿನ ಸೃಷ್ಟಿ ಆಗಿರುವಂತಹ ದಿನಾನೇ ಯುಗಾದಿ ಅಂತ ಕರಿತೀವಿ. ನಮ್ಮ ದೇವರು ನಾವೀಗೇನು ಬದುಕ್ತಾ ಇದ್ದೀವಲ್ಲ, ಸಕಲ ಜೀವರಾಶಿಗಳು ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ದಿನಾನೇ ಯುಗಾದಿ. ಚೈತ್ರ ಮಾಸದಲ್ಲಿ ಬರುವಂತಹ ಈ ಹಬ್ಬ ನಮ್ಮ ಹಿಂದೂಗಳಿಗೆ ಎಲ್ಲರಿಗೂ ಹೊಸ ವರ್ಷದ ಹಬ್ಬ ಆಗಿರುತ್ತೆ, ನೂತನ ಒಂದು ಹಬ್ಬ ಆಗಿರುತ್ತೆ. ಅದಕ್ಕೆ ಈ ಹಬ್ಬದಲ್ಲಿ ಎಲ್ಲ ಮನೆ ಸ್ವಚ್ಛ ಮಾಡಿ ಸ್ವಚ್ಛ ಮನಸ್ಸಿನಿಂದ ಹಬ್ಬ ಆಚರಣೆ ಮಾಡ್ತಾರೆ. ಈ ಹಬ್ಬದಲ್ಲಿ ಎಲ್ಲ ಎಣ್ಣೆ ಸ್ನಾನ ಮಾಡ್ತಾರೆ. ಚೈತ್ರ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ಹಬ್ಬನೇ ಒಂಥರ ಹೊಸದು ಅಂತ ಅರ್ಥ ಕೊಡುತ್ತೆ. ಹೇಗೆ ಅಂದರೆ ಈ ಒಂದು ಮಾಸದಲ್ಲಿ ಮಾವಿನ ಎಲೆ ಆಗಿರ್ಬೋದು, ಎಲ್ಲ ಒಂದು ಎಲೆಗಳನ್ನು ಚಿಗುರು ಹೊಡಿತವೆ, ಅಂದರೆ ಹೊಸದಾಗಿ ಸೃಷ್ಟಿ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಈ ಒಂದು ಯುಗ ಆದಿ ಅಂತ ಹಬ್ಬ ಮಾಡ್ತೀವಿ. ಈ ಹಬ್ಬದಲ್ಲಿ ಎಣ್ಣೆ ಸ್ನಾನನೂ ಕೂಡ ಮಾಡ್ತಾರೆ. ಹಾಗೆ ಈ ಎಣ್ಣೆ ಸ್ನಾನ ನಾವು ದೀಪಾವಳಿಗೂ ಕೂಡ ಮಾಡ್ತೀವಿ, ಆದರೂ ಈ ಹಬ್ಬದಲ್ಲೂ ಕೂಡ ನಾವು ಎಣ್ಣೆ ಸ್ನಾನನ ಮಾಡಿ ಹೊಸ ಬಟ್ಟೆನ ಧರಿಸಿ ಬೇವು ಬೆಲ್ಲ ತಿಂದು ಖುಷಿ, ಸಂತೋಷ ಹಾಗೂ ದುಃಖ ಎಲ್ಲನೂ ಕೂಡ ಸಮನಾಗಿ ಹಂಚ್ಕೋತೀವಿ ಈ ಒಂದು ಹಬ್ಬದಲ್ಲಿ. ಸೊ ನಾನು ನಾಳೆ ಹಬ್ಬ ಇರೋದ್ರಿಂದ ಅದಕ್ಕೆ ಇವತ್ತೇ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಇದು ಗೆಜ್ಜೆ ವಸ್ತ್ರನ ನಾನು ಇವತ್ತೇ ಮಾಡಿಟ್ಕೋತಾ ಇದ್ದೀನಿ. ಹಾಗೆ ಕಂಕಣನೂ ಎಲ್ಲ ಕಟ್ಟಿಟ್ಕೋತಾ ಇದ್ದೀನಿ, ನಾಳೆ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂತ. ಹಾಗೆ ಇದು ಅಕ್ಕಿ ಅಂದರೆ ರಂಗೋಲಿ ಹಾಕೋದಕ್ಕೆ ಅಕ್ಕಿ ಹಿಟ್ಟು ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಅಕ್ಕಿ ಹಿಟ್ಟಲ್ಲೇ ನಾವು ರಂಗೋಲಿ ಹಾಕಿದರೆ ಅದು ತುಂಬ ಶ್ರೇಷ್ಠ ಆಗಿರುತ್ತೆ ದೇವರಿಗೆ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟಲ್ಲೇ ರಂಗೋಲಿನ ನಾವು ಹಾಕಬೇಕು ದೇವ್ರ ಮನೆಯಲ್ಲಿ. ಅದೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ, ನಾಳೆ ಬೆಳಗ್ಗೆ ಎದ್ದರೆ ಆಗಲ್ಲ ಅಂತ ಹೇಳಿ. ಹಾಗೆ ಈ ಹಬ್ಬದಲ್ಲಿ ಯಾವಾಗ ಪೂಜೆ ಮಾಡಬೇಕು ಅಂತ ಎಲ್ಲರಿಗೂ ಡೌಟ್ ಬರುತ್ತೆ. ಯಾವಾಗ ಅಂದರೆ ಈಗ 29/3/2025 ಸಂಜೆ 5:57ಕ್ಕೆ ಶುರು ಆಗಿ 30/3/2025 ಮಧ್ಯಾಹ್ನ 2:19ಕ್ಕೆ ಮುಕ್ತಾಯಗೊಳ್ಳುತ್ತೆ. ಸೊ ಈ ಒಂದು ಸಮಯದ ಅಂತರದಲ್ಲಿ ನೀವು ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು. ಅಂದರೆ ಪೂಜೆಯಲ್ಲಿ ಶ್ರೇಷ್ಠ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಇನ್ನೂ ಶ್ರೇಷ್ಠ. ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ. ಸೊ ಯಾವಾಗ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಗೊತ್ತಾಯಿತು. ಹಾಗೆ ಇವತ್ತು ನನ್ನ ಮಕ್ಕಳಿಗೆ ಇಬ್ಬರಿಗೂ ಹೊಸ ಬಟ್ಟೆನ ತಂದಿದ್ವಿ. 2 ಜೊತೆ ಇದೆ ಬಟ್ಟೆ, 2ರಲ್ಲಿ ಯಾವ್ದು ಹಾಕೋತಾರೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಗಣಪತಿ ಜಾತ್ರೆನೂ ಕೂಡ ಹತ್ತಿರ ಬಂತಲ್ವ, ಸೊ ಅದಕ್ಕೂ 2 ಸೇರಿಸಿ ಬಟ್ಟೆ ತೊಗೊಂಡು ಬಂದ್ವಿ. ಇದು ಬಟ್ಟೆ ಲಂಗ ದಾವಣಿ ನನ್ನ ತಂಗಿ ಹೊಲಿದಿದ್ದು, ಇಬ್ರಿಗೂ ಒಂದೇ ಸೀರೆಯಲ್ಲಿ ಹೊಲಿದು ಕೊಟ್ಟಿದ್ಲು, ತುಂಬ ಚೆನ್ನಾಗಿ ಹೊಲಿದಿದ್ದಾಳೆ. ಹಾಗೆ ಅದೆರಡು ಬಟ್ಟೆ ನಮ್ಮ ಮನೆಯವ್ರು ತಂದಿದ್ದು, ಇದು ತುಂಬ ಚೆನ್ನಾಗಿದೆ. ಇಬ್ರಿಗೂ ನಾಳೆ ಹಾಕೋಣ ಅಂತ ಇದ್ವಿ. ನಾಳೆ ಇವ್ರು ಇದು ಹಾಕೋತಾರೋ ಯಾವ್ದು ಹಾಕೋತಾರೋ ಅದು ಅವರಿಗೆ ಬಿಟ್ಟಿದ್ದು. ಹಾಗೆ ನಾನು ಸೀರೆ ನಾಳೆ ಹಾಕಿದ್ಮೇಲೆ ನೋಡಿ ಆಯಿತಾ. ಹಾಗೆ ಇದು ನಮ್ಮ ಮನೆಯಲ್ಲಿ ನಾಳೆ ಹಾಕೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಬಟ್ ನನ್ನ ಮಗಳು ಇದೇ ಹಾಕೋ ಅಂತ ಇದ್ದಾಳೆ. ಗಣಪತಿ ಜಾತ್ರೆಗೆ ತೇರಿದೆ ಅಲ್ವಾ, ಅವಾಗ ಹಾಕೋಣ ಅಂತ ತೆಗೆದಿಟ್ಟಿದ್ದೆ. ಚೆನ್ನಾಗಿದೆ ಅಲ್ವಾ ಬಟ್ಟೆ, ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಈಗ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಇವಾಗಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಗಾಯ್ಸ್ ಇವತ್ತಿನ ಒಂದು ಪೂಜೆಯ ಹಿಂದಿನ ದಿನದ ತಯಾರಿಯ ವ್ಲಾಗ್.
ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಟು ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಗಾಯ್ಸ್.